ಅಖಿಲ ಕರ್ನಾಟಕ ರೈತ ಸಂಘಟನೆ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಗೌರಿಬಿದನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿಯವರಿಗೆ ಮನವಿ ಸಲ್ಲಿಸಲಾಯಿತು. ನಂತರ ಜೆಕೆ ನ್ಯೂಸ್ ಜೊತೆ ಮಾತನಾಡಿದ ತಾಲೂಕು ಸಂಚಾಲಕರಾದ ರವಿಚಂದ್ರ ರೆಡ್ಡಿ, ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಇರುವ ತೊಗರಿಬೇಳೆ ಕಾರ್ಖಾನೆಯಿಂದ ರೈತರಿಗೆ ಅನ್ಯಾಯವಾಗುತ್ತಿದ್ದು, ತಾಲೂಕಿನ ತೊಗರಿ ಬೆಳೆಗಾರರಿಗೆ ಅನ್ಯಾಯವಾಗದಂತೆ ಕಾರ್ಖಾನೆ ಮಾಲೀಕರನ್ನು ಕರೆಸಿ 1 ಕೆಜಿಗೆ 75% ಬೆಳೆಯನ್ನ ನೀಡುವಂತೆ ನಿರ್ದೇಶಿಸಬೇಕು ಹಾಗೂ ಮಾರುಕಟ್ಟೆ ಒಳಗೆ ಇರುವ ತರಕಾರಿ ಮಾರುಕಟ್ಟೆಯಲ್ಲಿ ವರ್ತಕರು ರೈತರಿಂದ ತರಕಾರಿಯನ್ನ ಖರೀದಿಸಿ ಅಕ್ರಮವಾಗಿ 100ಕ್ಕೆ 10 ರೂಪಾಯಿ ಕಮಿಷನ್ ತೆಗೆದುಕೊಳ್ಳುತ್ತಿರುವುದು ಖಂಡನೀಯ. ರೈತರಿಂದ 1 ರೂಪಾಯಿ ಸುಂಕವನ್ನ ತೆಗೆದುಕೊಳ್ಳದಂತೆ ಸರ್ಕಾರಿ ಆದೇಶವಿರುತ್ತದೆ. ಆದರೂ ಸಹ ವರ್ತಕರು ರೈತರಿಂದ ಅಧಿಕ ಕಮಿಷನ್ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೂ ಮಾರಾಟ ಮಾಡಿದ ರೈತರಿಗೆ ಅಧಿಕೃತ ರಶೀದಿಗಳನ್ನ ನೀಡದೆ ವಂಚಿಸುತ್ತಿದ್ದಾರೆ. ಹಾಗೂ ಇದೇ ಆವರಣದಲ್ಲಿ ನಡೆಯುವ ಕುರಿ ಮತ್ತು ಮೇಕೆ ಸಂತೆಯಲ್ಲಿ ಕೇವಲ 5 ರೂಪಾಯಿಗಳನ್ನ ತೆಗೆದುಕೊಳ್ಳಲು ಅನುಮತಿ ಇರುತ್ತದೆ. ಆದರೆ 10 ರಿಂದ 15 ರೂಪಾಯಿಗಳವರೆಗೆ ಟೆಂಡರ್ದಾರರು ಅಕ್ರಮವಾಗಿ ತೆಗೆದುಕೊಳ್ಳುತ್ತಿರುವುದು ಕಂಡುಬಂದಿರುತ್ತದೆ. ಆದ್ದರಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಎರಡೂ ಬದಿಯಲ್ಲಿ ನಾಮಫಲಕವನ್ನು ಅಳವಡಿಸಬೇಕು ಹಾಗೂ ಮಾರುಕಟ್ಟೆ ಆವರಣದ ಒಳಗೆ ಇರುವ ದಾಸ್ತಾನು ಮಳಿಗೆಗಳನ್ನು ರೈತರಿಗೆ ನೀಡಬೇಕೆಂದು ಮನವಿ ಮಾಡಲಾಯಿತು. ಈ ಎಲ್ಲಾ ಬೇಡಿಕೆಗಳನ್ನು 1 ವಾರದ ಒಳಗಾಗಿ ಈಡೇರಿಸುವಂತೆ ಕಾರ್ಯದರ್ಶಿಯವರಿಗೆ ಮನವಿ ಮಾಡಿದರು. 1 ವಾರದ ಒಳಗಾಗಿ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಹಂತವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದೆಂದರು. ಇದೇ ಸಂದರ್ಭದಲ್ಲಿ ಸಂಘಟನೆಯ ಸದಸ್ಯರುಗಳಾದ ಶಾನ್ ವಾಜ್ ಪಾಷಾ, ನಾಗಭೂಷಣ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಅಂಜನಾ ರೆಡ್ಡಿ, ಲಕ್ಷ್ಮೀನಾರಾಯಣ ರೆಡ್ಡಿ, ಶ್ರೀರಾಮ್ ರೆಡ್ಡಿ, ನರಸಿಂಹಪ್ಪ, ಸತ್ಯನಾರಾಯಣ, ಗಂಗಾರಾಜು ಇನ್ನು ಹಲವು ರೈತರು ಉಪಸ್ಥಿತರಿದ್ದರು. ನರಸಿಂಹಗೌಡ, ಜೆಕೆ ನ್ಯೂಸ್ ಕನ್ನಡ, ಗೌರಿಬಿದನೂರು. ಆಗಲ್ಲ, ಎಲ್ಲ ತೊಗರಿನೂ ಒಳ್ಳೆಯದೇ ಬರುತ್ತೆ, ಕೆಟ್ಟದ್ದು ಬರಲ್ಲ ಅಂದಾಗ ಮಾತಿನ ಒಂದು ಇದಾದಾಗ ಮಧ್ಯಸ್ಥಿಕೆ ಇದ್ದಂಥ ಮಂಜುನಾಥ್ ಅವರು 1 ವಾರದೊಳಗಡೆ ಕಡಿಮೆ ಮಾಡಿ ನಾವು 25% ತೆಗೀರಿ ಅಂತ ಒಂದು ಡಿಮ್ಯಾಂಡ್ ಇಟ್ಟಿದ್ದೀವಿ. ಅದಕ್ಕೆ ಸ್ಪಂದನೆ ಮಂಜುನಾಥ್ ಅವರಿಂದ ಬಂದಿದೆ. ಆದರೆ ಒಂದು ಫ್ಯಾಕ್ಟ್ರಿಯಿಂದ ಆ ಸ್ಪಂದನೆ ಬಂದಿಲ್ಲ. ಹಾಗಾಗಿ ನಾವು ಏನು ವಾರ ಮಂಜುನಾಥ್ ಅವ್ರು ಕೇಳಿದ್ದಾರೆ ಕಾರ್ಯದರ್ಶಿಗಳು, ಅವ್ರನ್ನ ಒಂದು ಮಾತಿನ ಮುಖಾಂತರ ಇವತ್ತು ಸಭೆಯನ್ನು ಇದು ಮಾಡಿದ್ದೀವಿ. 1 ವಾರದ ಒಳಗಡೆ ಅವರೇನಾದರೂ ಏನು ತೊಗರಿ ಬೆಳೆ ವಿಚಾರದಲ್ಲಿ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಮುಂದಿನ ಹೋರಾಟವನ್ನು ನಾವು ರೂಪಿಸ್ತೀವಿ. ಹಾಗೆಯೇ ಏನು ಈ ಕುರಿ ಮತ್ತು ತರಕಾರಿ ವಿಚಾರದಲ್ಲಿ ಕಮಿಷನ್ 10% ತಗೊತಾ ಇದ್ದಾರೆ, ಮತ್ತು ಕುರಿಗೆ ಒಂದು ತಲೆಗೆ 15 ರೂಪಾಯಿ ತಗೊತಾ ಇದ್ದಾರೆ. ಅದು ತಗೋಬೇಕಾಗಿರೋದು 5 ರೂಪಾಯಿ. 5 ರೂಪಾಯಿನ 15 ರಿಂದ 20 ರೂಪಾಯಿ ಕೂಡ ತಗೊಳ್ಳುವಂಥ ಪರಿಸ್ಥಿತಿ ಇಲ್ಲಿ ಬಂದು ನಿಂತಿದೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.